ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ನಿಮ್ಮ ಕನಸ? ಚಾನಲ್ ಆನ್ಲೈನ್ ಆಡಿಷನ್ ಓಪನ್ ಮಾಡಿದ ತಕ್ಷಣ ನೀವೆಲ್ಲರೂ ಕ್ಯಾಮರಾ ಆನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೀರಾ. ಆದರೆ 100ಕ್ಕೆ 90 ಜನ ಮಾಡುವ ಒಂದು ತಪ್ಪು ಏನು ಗೊತ್ತಾ? ನಮ್ಮ ಇಡೀ ಜೀವನದ ಕತೆ ಕಷ್ಟಗಳನ್ನೆಲ್ಲ ಆ 3 ನಿಮಿಷದ ವಿಡಿಯೋದಲ್ಲಿ ಹೇಳೋಕೆ ಹೋಗ್ತಾರೆ. ರಿಸಲ್ಟ್ ಏನಾಗುತ್ತೆ ಗೊತ್ತಾ? ನಿಮ್ಮ ವಿಡಿಯೋ ರಿಜೆಕ್ಟ್ ಆಗುತ್ತೆ. ಬಿಗ್ ಬಾಸ್ ಸೆಲೆಕ್ಷನ್ ಟೀಮ್ ನಿಮ್ಮ ಕಣ್ಣೀರಿನ ಕತೆ ನೋಡಲ್ಲ, ನಿಮ್ಮಲ್ಲಿರೋ ಕರೇಜ್, ಧೈರ್ಯ ನೋಡ್ತಾರೆ. ಹಾಗಾದರೆ ಬಿಗ್ ಬಾಸ್ ಟೀಮ್ಗೆ ಇಷ್ಟ ಆಗೋ ಥರ ಆ 3 ನಿಮಿಷದ ವಿಡಿಯೋ ಹೇಗಿರಬೇಕು? ವಿಡಿಯೋ ಹೇಗೆ ಮಾಡಬೇಕು? ವಿಡಿಯೋ ಮಾಡುವಾಗ ನೀವು ಮಾಡಲೇಬಾರದ ಆ 4 ದೊಡ್ಡ ತಪ್ಪುಗಳು ಯಾವುದು? ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ. ಮೊದಲನೆಯದಾಗಿ, ಅಫಿಷಿಯಲ್ ರೂಲ್ಸ್ ಪ್ರಕಾರ ನಿಮ್ಮ ವಿಡಿಯೋ 3 ನಿಮಿಷಕ್ಕಿಂತ ಜಾಸ್ತಿ ಇರಬಾರದು ಮತ್ತು ಅದರ ಸೈಜ್ 50 MBಗಿಂತ ಕಡಿಮೆ ಇರಬೇಕು. ಈ 3 ನಿಮಿಷದಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ಈ 4 ತಪ್ಪುಗಳನ್ನು ಹಿಂದೆ ನಿಲ್ಲಿಸಿ. ಮೊದಲನೆಯದ್ದು, ಡಾರ್ಕ್ ರೂಮ್ ಮತ್ತು ಗದ್ದಲ. ತುಂಬ ಜನ ಕತ್ತಲೆಯಲ್ಲಿರೋ ರೂಮ್ನಲ್ಲಿ ಕೂತು ವಿಡಿಯೋ ಮಾಡ್ತಾರೆ, ಅಥವಾ ಬ್ಯಾಕ್ಗ್ರೌಂಡ್ TV ಸೌಂಡ್, ರೌಡಿಗಳ ಸೌಂಡ್, ಗಾಡಿಗಳ ಸೌಂಡ್ ಬರ್ತಾ ಇದೆ. ನಿಮ್ಮ ಮುಖವೇ ಸರಿಯಾಗಿ ಕಾಣಿಸದಿದ್ದರೆ, ನಿಮ್ಮ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸದಿದ್ದರೆ ಅವರು ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ? ಅದಕ್ಕೆ ಯಾವಾಗಲೂ ಹಗಲು ಹೊತ್ತಿನಲ್ಲಿ ಕಿಟಕಿಯ ಎದುರು ನಿಂತು ನಿಮ್ಮ ಮುಖದ ಮೇಲೆ ಬೆಳಕು ಬೀಳುವಂತೆ ವಿಡಿಯೋ ಮಾಡಿ. ಸಾಧ್ಯವಾದರೆ ಒಂದು ಸಣ್ಣ ಮೈಕ್ ಬಳಸಿ, ಧ್ವನಿ ಗಂಟಲಿಂದ ಗಡುಸಾಗಿ ಬರಲಿ. ಎರಡನೆಯದ್ದು, ಸುಳ್ಳು ಕಥೆಗಳು ಮತ್ತು ಸಿಂಪತಿ. ಕೆಲವರು ತಮಗಿಲ್ಲದ ಕಷ್ಟಗಳನ್ನು ಹೇಳಿಕೊಂಡು ಸಿಂಪತಿ ಗಿಟ್ಟಿಸಿಕೊಳ್ಳಲು ನೋಡ್ತಾರೆ. ನೆನಪಿಡಿ, ಬಿಗ್ ಬಾಸ್ ಟೀಮ್ ಸೈಕಾಲಜಿಸ್ಟ್ಗಳನ್ನು ಇಟ್ಟುಕೊಂಡು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ನಿಮ್ಮ ಕಣ್ಣು ಮತ್ತು ಬಾಡಿ ಲ್ಯಾಂಗ್ವೇಜ್ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಈಸಿಯಾಗಿ ಹೇಳಿಬಿಡುತ್ತೆ. ಅದಕ್ಕೆ ನೀವು ಹೇಳ್ತಿರೋ ಹಾಗೆಯೇ ಇರಿ. ಕಷ್ಟ ಇದ್ದರೆ ಗರ್ವದಿಂದ ಹೇಳಿ, ಆದರೆ ಅದನ್ನೇ ಬಂಡವಾಳ ಮಾಡಿಕೊಳ್ಬೇಡಿ. ಬೇರೆಯವರ ಕಾಪಿ ಮಾಡುವುದು. ಹೋದ ಸೀಸನ್ನಲ್ಲಿ ಯಾರೋ ಒಬ್ಬರು ಹಳ್ಳಿ ಸ್ಟೈಲ್ನಲ್ಲಿ ಮಾತನಾಡಿ ಗೆದ್ದಿರ್ತಾರೆ ಅಥವಾ ಸಿಕ್ಕಾಪಟ್ಟೆ ಜಗಳ ಆಡಿ ಹೈಲೈಟ್ ಆಗಿರ್ತಾರೆ ಅಂತ ನೀವು ಅವರನ್ನು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಬಿಗ್ ಬಾಸ್ ಸೆಕೆಂಡ್ ಪ್ರಥಮ್ ಅಥವಾ ಸೆಕೆಂಡ್ ಕಾರ್ತಿಕ್ ಬೇಡ. ಅವರಿಗೆ ಬೇಕಾಗಿರುವುದು ಒರಿಜಿನಲ್ ನೀವು. ನಿಮ್ಮ ನೈಜ ಸ್ವಭಾವ, ನಿಮ್ಮ ಲೋಕಲ್ ಭಾಷೆಯ ಸೊಗಡನ್ನೇ ನಿಮ್ಮ ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳಿ. ಜನರ ಮೆಚ್ಚುಗೆ. ಇಲ್ಲಿ ಸ್ವಲ್ಪ ಆ್ಯಕ್ಟಿವ್ ಮಾಡುತ್ತಾ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವುದು ಹೇಗೆ ಎಂದು ಸಿಂಪಲ್ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ. ನೀವು ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಅಥವಾ ರೈತ ಕುಟುಂಬದವರಾಗಿದ್ದರೆ ಕ್ಯಾಮರಾ ಮುಂದೆ ಬಂದು ಹೀಗೆ ಮಾತನಾಡಿ. ನಮಸ್ಕಾರ, ನನ್ನ ಹೆಸರು ರಮೇಶ್. ನಾನು ಕಷ್ಟಪಟ್ಟು ದುಡಿಯುವ ರೈತನ ಕುಟುಂಬದಿಂದ ಬಂದವನು. ಹಳ್ಳಿ ಜೀವನದಲ್ಲಿ ಕಷ್ಟಗಳನ್ನು ನೋಡಿ ಬೆಳೆದವನು. ಆದರೆ ಯಾವುದೇ ಕಷ್ಟ ಬಂದರೂ ಎದೆಯೊಡ್ಡಿ ನಿಲ್ಲುವ ಛಲ ನನ್ನದ್ದು. ಯಾರಾದರೂ ತಪ್ಪು ಮಾಡಿದರೆ ಮುಖದ ಮೇಲೆ ಹೇಳ್ತೀನಿ, ಅದೇ ರೀತಿ ಪ್ರೀತಿ ತೋರಿಸಿದವರನ್ನು ತಲೆಯ ಮೇಲೆ ಕೂರಿಸ್ತೇನೆ. ಬಿಗ್ ಬಾಸ್ ಮನೆಯಲ್ಲಿ ನಕಲಿ ಮುಖವಾಡ ಹಾಕಿಕೊಂಡಿರುವವರ ಮಧ್ಯೆ ಒಬ್ಬ ಅಪ್ಪಟ ಹಳ್ಳಿ ಹುಡುಗನ ನೈಜ ಆಟ ಹೇಗಿರುತ್ತೆ ಅಂತ ನೋಡೋಕೆ ನಾನು ಬರ್ತಾ ಇದ್ದೀನಿ. ನೋಡಿದರೆ ಸ್ನೇಹಿತರೆ, ಈ ರೀತಿ ಮಾತನಾಡಿದಾಗ ಕೇಳುವವರಿಗೆ ನಿಮ್ಮ ಧೈರ್ಯ, ನಿಮ್ಮ ವ್ಯಕ್ತಿತ್ವ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸುತ್ತೆ. ನಿಮ್ಮಲ್ಲಿ ಹಾಡೋದು, ಮಿಮಿಕ್ರಿ ಅಥವಾ ಕಾಮಿಡಿ ಮಾಡೋ ಟ್ಯಾಲೆಂಟ್ ಇದ್ದರೆ ವಿಡಿಯೋದ ಮಧ್ಯದಲ್ಲಿ ಒಂದು 30 ಸೆಕೆಂಡ್ ಅದನ್ನು ತೋರಿಸಿ. ಕೊನೆಯದಾಗಿ ಎಲ್ಲ ರೆಡಿ ಮಾಡಿ ಸಬ್ಮಿಟ್ ಯುವರ್ ಆಡಿಷನ್ ಬಟನ್ ಒತ್ತೋ ಮುನ್ನ ಒಂದಲ್ಲ 2 ಬಾರಿ ನಿಮ್ಮ ವಿಡಿಯೋನ ನೀವೇ ನೋಡಿ ಚೆಕ್ ಮಾಡಿಕೊಳ್ಳಿ. ಯಾಕೆಂದರೆ ಒಮ್ಮೆ ಸಬ್ಮಿಟ್ ಆದರೆ ಮತ್ತೆ ಚೇಂಜ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋಕೆ ನೀವು ಸೆಲೆಬ್ರಿಟಿ ಆಗಬೇಕಾಗಿಲ್ಲ ಫ್ರೆಂಡ್ಸ್. ನಿಮ್ಮಲ್ಲಿ ಅಪ್ಪಟ ಒರಿಜಿನಾಲಿಟಿ ಇದ್ದರೆ ಸಾಕು. ಯಾರನ್ನೂ ಅನುಕರಣೆ ಮಾಡಬೇಡಿ. ನಿಮ್ಮ ನೈಜ ಸ್ವಭಾವವನ್ನು ಜಗತ್ತಿಗೆ ತೋರಿಸಿ. ಈ 3 ನಿಮಿಷದ ವಿಡಿಯೋ ನಿಮ್ಮ ಲಕ್ಕನ್ನೇ ಚೇಂಜ್ ಮಾಡಬಹುದು. ನಿಮ್ಮ ಬಿಗ್ ಬಾಸ್ ಜರ್ನಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಧನ್ಯವಾದ.